ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮದುವೆ ಇದೆ, ಬನ್ನಿ. ಸೊ ನಾವಿವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ ಭುವನೇಶ್ವರಿ. ಸ್ವಲ್ಪ ಸ್ಲೋ ಆಗಿ ಹೋಗಿ ಅಲ್ವಾ ನೀವು. ಆಲ್ಮೋಸ್ಟ್ ಇವಾಗ 12 ಆಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ ನಾವು. ಇವಾಗ ಕೊಡವ ಮ್ಯಾರೇಜ್ಗೆ ಬಂದಿದ್ದೀವಿ. ಸೀರಿಯಲ್ ಆಕ್ಟರ್ ನನ್ನ ಲಾಗಲ್ಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾವಿವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮದುವೆ ಇದೆ, ಬನ್ನಿ ಹೆಂಗಿರುತ್ತೆ ನಮ್ಮ ಜರ್ನಿ, ಹಾಗೆ ಮದುವೆ ಎಲ್ಲ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು. ಪೂಜೆ ಎಲ್ಲ ಮಾಡಾಯಿತು, ಅದೆಲ್ಲ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಸೊ ಟೈಮ್ ನೋಡಿ, ಅಲ್ಲಿ 3 ಆಗಿದೆ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಿದ್ದೀವಿ. ಹೆಂಗಿರುತ್ತೆ ಮದುವೆ, ಮತ್ತು ನಮ್ಮ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಪೂಜೆ ಕೂಡ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ಮತ್ತು ಥರ್ಸ್ಡೇ ಪೂಜೆ ಮಾಡ್ತಾಯಿದ್ದೆ, ಮಾಡೋಕ್ಕಾಗಿರಲಿಲ್ಲ ನಿನ್ನೆ. ಸೊ ನಾಳೆನೂ ಮದುವೆಗೆ ಹೋಗ್ತಿದ್ದೀವಲ್ಲ ಅಂತ ಇವತ್ತೇ ಮಾಡಿ. ದಿಸ್ ಮೈ ಔಟ್ಫಿಟ್ ಕಾಣಿಸ್ತಿಲ್ಲ, ಡ್ರೈವ್ಲಿ ಹಾಗೆ ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ ಊರಿಗೆ. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್. ಲೆಟ್ಸ್ ಗೋ ಚೋಟು. ನಾವು 2 ಹೊರಡಬೇಕು ಅಂದ್ಕೊಂಡಿದ್ದು, ಇವಾಗ ನೋಡಿದ್ರೆ 4 ಆಗಿದೆ. ಎಷ್ಟೊತ್ತಿಗೆ ತಲುಪ್ತೀವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನು ಹೇಳಿದೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ, ಬಟ್ ಏನಕ್ಕೆ ಹೋಗ್ತಿರೋದು ಅಂತ ಹೇಳಿಲ್ಲ. ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇರೋದು. ಆ್ಯಂಡ್ ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಒಂದು ಕೂರ್ಗಿ ಮ್ಯಾರೇಜ್ನ ನೋಡ್ತಿರೋದು. ಇದು ಕೂಡ ಫುಲ್ ಕೂರ್ಗಿಲ್ಲ, ಅದು ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜೇ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಸಲನೂ ಕರ್ಕೊಂಡು ಹೋಗಿರಲಿಲ್ಲ. ಬೇಕು ಅಂತ ಏನಲ್ಲ, ಆ ಟೈಮಲ್ಲಿ ಏನಾದರೂ ಕೆಲಸ ಬರ್ತಾಯಿತ್ತು, ಇಲ್ಲ ಅಂದರೆ ನಾನು ಬ್ಯುಸಿಯಾಗಿರ್ತಿದ್ದೆ, ಅದಕ್ಕೋಸ್ಕರ ಅಷ್ಟೇ. ಈ ಸಲ ಫ್ರೀ ಮಾಡಿಕೊಂಡು ಹೊರಟ್ವಿ. ಹಾಗೆ ಮಧ್ಯದಲ್ಲಿ ಅಲ್ಲಿ ಎಳ್ನೀರು ಕುಡ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಆಲ್ಮೋಸ್ಟ್ ಬಿಟ್ಟಾಗ 5 ಅನಿಸುತ್ತೆ. ನಾವು ಅಂದ್ಕೊಂಡಿದ್ದು 2 ತುಂಬ ಲೇಟಾಗೋಯಿತು. ಓಕೆ, ಲೇಟ್ ಆಯಿತು, ಅಟ್ಲೀಸ್ಟ್ ಬೇಗ ಹೊರಡೋಣ. ಆ್ಯಕ್ಚುಲಿ ಫ್ರೈಡೇ ಈವ್ನಿಂಗ್ ಅನಿಸುತ್ತೆ, ಬೇಗ ಹೊರಡೋಣ ಅಂತ. ಟ್ರಾಫಿಕ್ ಹೇಳಬೇಕಲ್ಲ, ಬೆಂಗಳೂರಲ್ಲಿ ಎಲ್ಲೋದ್ರೂ ಟ್ರಾಫಿಕ್ ಇದ್ದೇ ಇರುತ್ತೆ. ಆ್ಯಂಡ್ ನೋಡಿ, ಇವಾಗ ಆಲ್ಮೋಸ್ಟ್ ಕೆಂಗೇರಿಗೆ ರೀಚ್ ಆದ್ವಿ. ಅಲ್ಲಿವರೆಗೂ ಸ್ವಲ್ಪ ಕುಂಬ್ಳಗೋಡ್ವರೆಗೂ ಏನೂ ಟ್ರಾಫಿಕ್ ಇರಲಿಲ್ಲ. ಅದಾದಮೇಲಂತೂ ತುಂಬಾ ಟ್ರಾಫಿಕ್ ಇತ್ತು. ಒಂದು ಟ್ರಾಫಿಕಲ್ಲೇ ನಮಗೆ ಒಂದು 1/2 hour ಹೋಗಿದೆ ಅಂತ ಅನಿಸುತ್ತೆ. ಸೊ ಊಟಕ್ಕೆ ಕೂಡ ಟೈಮ್ ಆಗಿತ್ತು. ನಾವು ಮಧ್ಯಾಹ್ನ ಈ ಥರ ಹೊರಡೋ ಆ ಥರದಲ್ಲಿ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಸೊ ಊಟ ಮಾಡೋಣ ಅಂತ ಹೇಳಿ ಜೈ ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್. ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ನಾವಿವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ ಭುವನೇಶ್ವರಿ ಮಿಲ್ಟ್ರಿ. ಚೇಟು ಫೇಮಸ್ ಅಂದರೆ ಕಾಲು ಸೂಪು, ಇಡ್ಲಿ, ಅದು ಮಾರ್ನಿಂಗ್ ಸಿಗೋದು, ಮತ್ತು ಮಟನ್ ಚಾಪ್ಸು. ನನಗೆ ಮಟನ್ ಬೇಡ ಅಂತ ಹೇಳಿ ಚಿಕನ್ ಹಾಗೆ ಮುದ್ದೆನ ತೊಗೊಂಡೆ. ತುಂಬಾ ಹೊಟ್ಟೆ ಹಸಿತಾಯಿತ್ತು, ನಾನು 2 ಮುದ್ದೆ ತಿಂದಿದ್ದೀನಿ ಇವತ್ತು. ಹಾಗೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ನೋಡಿ, ಯಾವುದೋ ಊರಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಏನೋ ಹಬ್ಬ ಇತ್ತು ಅನಿಸುತ್ತೆ. ಸೊ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲಿ ಮಧ್ಯ ಒಂದು ಕಾಡು ಥರ ಸಿಗುತ್ತೆ, ಅಲ್ಲಿ ಆನೆಗಳೆಲ್ಲ ರೋಡ್ ಸೈಡೇ ಇರುತ್ತೆ, ನೋಡ್ಬೋದು ಅಂತ. ನಾನು ಫೋನ್ ಹಿಡ್ಕೊಂಡು ನಿಂತೆ, ಒಂದೂ ಸಿಕ್ಕಿಲ್ಲ. ನೀವೇ ತಾನೇ ಆನೆ ತೋರಿಸ್ತೀನಿ ಅಂತೇಳಿ ನೋಡ್ದಲ್ಲ ಬಿಡು, ವಿಡಿಯೋ ಮಾಡ್ಬೇಕಾಗಿತ್ತು ನಾನು. ವೇರ್ ಇಸ್ ಎಲಿಫೆಂಟ್ ಚೋಟು? ಎಲಿಫೆಂಟ್ ವೇರ್ ಆರ್ ಯು? ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೋಡಿ ಯಾವ ಥರ ಫಾಗ್ ಇದೆ ಅಂದರೆ, ನೈಟ್ 12 ಇದು. ಮಾರ್ನಿಂಗ್ ಅಂತೂ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ. ಫಸ್ಟೇ ನೇಚರ್ ಅಂದರೆ ತುಂಬ ಇಷ್ಟ.
ಎಸ್ಪೆಷಲಿ ಈ ಥರ ಮಡಿಕೇರಿ ಅಂದರೆ ನನಗೆ ಫೇವ್ರೆಟ್ ಪ್ಲೇಸ್ ಅವಾಗಿಂದನೂ. ಬಟ್ ಅಂದರೆ ನಾವು ಬೇಗ ಬೇಗ ಅರ್ಜೆಂಟಲ್ಲಿ ಹೋಗಿ ಅರ್ಜೆಂಟಲ್ಲಿ ವಾಪಸ್ ಬರ್ತಿದ್ದೀವಿ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾನೇ ಇಲ್ಲ. ನೆಕ್ಸ್ಟ್ ಸರಿ ಆದರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ನಾನು ಹೊರಗಡೆ ಹೋಗಿ ಒಂದು ಫೋಟೋನೂ ಕ್ಲಿಕ್ ಮಾಡ್ಕೊಂಡಿಲ್ಲ. ಯಾವಾಗ ಹೋದ್ರೂ ಅರ್ಜೆಂಟಲ್ಲೇ ಹೋಗೋದು, ಅರ್ಜೆಂಟಲ್ಲಿ ಬರೋ ಥರ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ವೆದರು. ನನಗೆ ಆ್ಯಕ್ಚುಲಿ ಈ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂತ ನನಗೆ ಆರಾಮಾಗಿ ಆ ಕಡೆ ಹೋಗಿ ಸೆಟ್ಲ್ ಆಗೋದಕ್ಕೇ ಇಷ್ಟ. ಅಷ್ಟರಲ್ಲಿ ಅವ್ರ ಮನೆಗೆ ಕೂಡ ಬಂತು. ಆಲ್ಮೋಸ್ಟ್ ಒಂದು 12:15 ಅನಿಸುತ್ತೆ. ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಅವ್ರ ಕಸಿನ್ ಬ್ರದರ್ ಮಾತ್ರ ಇದ್ದರು. ಅವರು ರೂಮೆಲ್ಲ ತೋರಿಸ್ಕೊಟ್ರು ನಮಗೆ. ಆಲ್ಮೋಸ್ಟ್ ಇವಾಗ 12 ಆಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ ನಾವು. ಮಾರ್ನಿಂಗ್ ಇರೋದು ಮದುವೆ, ಸೊ ಇವತ್ತು ಇಲ್ಲಿ ಸ್ಟೇ ಆಗ್ತಿದ್ದೀವಿ. ಹಾಗೆ ಬನ್ನಿ, ಈ ಮನೆ ಯಾವ ಥರ ಇದೆ ಮಡಿಕೇರಿಲಿಲ್ಲ, ಕೂರ್ಗಲ್ಲಿ ಯಾವ ಥರ ಇರುತ್ತೆ ಮನೆ ಅಂತ ಹೋಮ್ ಟೂರ್, ಸಿಂಪಲ್ಲಾಗಿ ಒಂದು ಹೋಮ್ ಟೂರ್ ಥರ ಮಾಡಿ ತೋರಿಸ್ತೀವಿ. ಸೊ ಎಲ್ಲರೂ ಕೂಡ ಮಲ್ಕೊಳ್ಳಿ ಅಂತ ನಾವು ಮುಂಚೆನೇ ಹೇಳಿದ್ವಿ, ಲೇಟ್ ಆಗುತ್ತೆ ಅಂತ. ಸೊ ಅವ್ರ ಕಸಿನ್ ಬ್ರದರ್ ಹಾಗೆ ನಮ್ಮ ಜೊತೆ ಅವರು ಕೂಡ ಇನ್ನೊಬ್ಬರು ಕಸಿನ್ ನಮ್ಮ ಜೊತೆನೇ ಬಂದಿದ್ದರು. ಅವರೆಲ್ಲ ಮಾತಾಡ್ಕೊಂಡಿದ್ರು. ನಾನು ಹಂಗೆ ಸಿಂಪಲ್ಲಾಗಿ ಒಂದು ಹೋಮ್ ಟೂರ್ ಥರ ಮಾಡ್ತಾಯಿದ್ದೀನಿ. ಅಷ್ಟೊಂದು ಡೀಪಾಗಿನ್ನೂ ತೋರಿಸ್ತಿಲ್ಲ. ಚೆನ್ನಾಗಿತ್ತು, ಒಂಥರ ನನಗಿಷ್ಟ ಆಯಿತು. ನಮ್ಮೂರ ಸೈಡಲ್ಲೆಲ್ಲ ನಾವು ಹಟ್ಟ ಎಲ್ಲ ಮಾಡ್ಕೊಂಡಿರ್ತೀವಿ. ಇವರು ಕೂಡ ಅದೇ ಕಾನ್ಸೆಪ್ಟಲ್ಲಿ ಮಾಡಿದರು. ಬಟ್ ಮೇಲ್ಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ, ಬೇಡ ಅಂತ ಹೇಳಿ ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ದೇವ್ರ ಮನೆ ಕೂಡ ಈ ಥರ ಇರುತ್ತೆ, ಸೇಮ್ ನಮ್ಮ ಥರನೇ ಇರುತ್ತೆ, ಅಷ್ಟೊಂದು ಚೇಂಜಸ್ ಇರಲ್ಲ. ಬಟ್ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮೂರ ಕಡೆಯೂ ಈ ಥರ ಹಳೆ ಕಾಲದಲ್ಲಿ ಇರ್ತಾಯಿತ್ತು ಹಟ್ಟ. ಹಾಗೆ ಮೆಟ್ಲು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ನಾವಿರೋದು. ಚೆನ್ನಾಗಿದೆ ಸಿಂಪಲ್ಲಾಗಿ. ಇಲ್ಲಿ ಮೇಲೆ ನೋಡಿ ಈ ಥರ ಫುಲ್ ಎಲ್ಲ ಹಟ್ಟ ಮಾಡಿಸಿದ್ದಾರೆ. ಇವಾಗ ಟೈಮ್ ಬಂದು 12 ಆಗಿದೆ. ಔಟ್ಸೈಡೆಲ್ಲ ನಾನು ಹೋಗೋಕ್ಕಾಗಲ್ಲ, ತುಂಬ ಕತ್ಲೆ ಇದೆ. ಮಾರ್ನಿಂಗ್ ಹೇಗಿರುತ್ತೆ ಅಂತ ವ್ಯೂನ ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ಹೋಮ್ ಟೂರ್ ಮಾಡಿದ್ದೀನಿ. ಅಷ್ಟೊಂದು ಡೀಪಾಗಿ ಬೇಡ, ಗೆಸ್ಟ್ ಮನೇಲೆಲ್ಲ ಅಷ್ಟೊಂದು ಡೀಪಾಗಿ ಮಾಡಬಾರ್ದು ಅಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಮಾರ್ನಿಂಗ್ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಸೊ ಮಾರ್ನಿಂಗ್ ಆ್ಯಕ್ಚುಲಿ ನಾವು 10 ಅಷ್ಟರಲ್ಲೆಲ್ಲ ರೀಚ್ ಆಗಬೇಕಿತ್ತು. ಬಟ್ ನಾನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 8 ಅನಿಸುತ್ತೆ. ಸೊ ಮಂಚೆಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿತ್ತು. ನನಗೆ ಮಾರ್ನಿಂಗ್ ಬೇಗನೆ ಎದ್ದೇಳೋಣ, ಒಂದು 6 ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹೆಂಗಿದ್ರು ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಅದೇ ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ವಾಪಸ್ ಬರೋದಕ್ಕೆ ಮನಸ್ಸಿರಲಿಲ್ಲ. ಬಟ್ ನಾವು ಯಾವಾಗೇ ಹೋದ್ರೂ ಏನಾದರೂ ಫಂಕ್ಷನ್ ಇರುತ್ತೆ, ಹೋಗ್ತೀವಿ, ವಾಪಸ್ ಬಂದುಬಿಡ್ತೀವಿ, ಎಲ್ಲೂ ಸ್ಟೇ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಹೋದರೆ ಒಂದು 2 ಡೇಸ್ ಆದರೂ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಟೈಮ್ ಕೂಡ ಆಗೋಯಿತು. ನಾವು 10 ಹೋಗ್ಬೇಕು ಅಂದ್ಕೊಂಡಿದ್ದು, ಆಗಲಿಲ್ಲ. 11 ಆಗಿಬಿಡ್ತು ಹೋಗೋಷ್ಟರಲ್ಲಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ರೀಚ್ ಆಗಿದ್ದರು. ನನಗೆ ಈ ಕೂರ್ಗಿ ಮ್ಯಾರೇಜ್ ನೋಡಬೇಕಂತ ತುಂಬ ದಿನಗಳಿಂದ ಆಸೆ ಇತ್ತು. ಬಟ್ ತುಂಬಾ ರೀಸನ್ಸಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಪಾಪು ಚಿಕ್ಕವಳಿರ್ತಿದ್ಲು, ಇಲ್ಲ ಅಂದರೆ ಹಸ್ಬೆಂಡ್ ಕೆಲಸ ಇರ್ತಿತ್ತು, ಇಲ್ಲ ನನ್ನ ಕೆಲಸ ಇರ್ತಿತ್ತು. ಬಟ್ ಫೈನಲಿ ಇವತ್ತು ನಾನು ಕೂರ್ಗಿ ಮ್ಯಾರೇಜ್ಗೆ ಬಂದಿದ್ದೀನಿ. ಇವಾಗ ಕೊಡವ ಮ್ಯಾರೇಜ್ಗೆ ಬಂದಿದ್ದೀನಿ. ಪಾಪು ಕಮ್ಮಿಯ ಇಲ್ಲಿ ನೋಡು, ಮಮ್ಮ ನೋಡು. ಹಾಯ್ ಪಾಪು. ಹ್ಯಾಂಡ್ ನೋಡಿ ತುಂಬ ಚೆನ್ನಾಗಿತ್ತು. ಇದು ಕೊಡವ ಸಮಾಜ ಅಂತ ಬರುತ್ತೆ ಕೂರ್ಗಿ ಸೈಡು, ಅಲ್ಲಿ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ ಮದುವೆನ ಇಲ್ಲೇ ಮಾಡ್ತಾರೆ ಅನ್ಸುತ್ತೆ. ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಎಲ್ಲೋ ಕೇಳಿರೋದು, ಎಲ್ಲಾದರೂ ನೋಡಿರೋ ಪ್ರಕಾರ ನನಗೆ ಗೊತ್ತಿರೋದು ಅಷ್ಟೇ. ಆ್ಯಂಡ್ ಸ್ವಲ್ಪ ಜನ ನಮ್ಮ ಮದುವೆ ಟೈಮಲ್ಲಿ ಬಂದಿದ್ದರು. ಬಟ್ ಸ್ವಲ್ಪ ಜನನ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೂ ತುಂಬ ಖುಷಿ ಆಯಿತು. ಇವ್ರ ಸೈಡು ನೋಡಿ, ಈ ಥರ ನಾವು ಹೋಗಿ ಅವರಿಗೆ ಅಕ್ಕಿ ಇರುತ್ತೆ, ಅದನ್ನು ಹಾಕ್ಬಿಟ್ಟು ವಿಶಸ್ ತಿಳಿಸ್ಬಿಟ್ಟು ಬರಬೇಕು. ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಡೆ ಆದರೆ ಒಂಥರ ಫುಲ್ ತುಂಬಾ ಡಿಫ್ರೆಂಟಾಗಿತ್ತು. ಬಟ್ ಈ ಮ್ಯಾರೇಜ್ ಕೂಡ ಫುಲ್ ಕೂರ್ಗಿ ಮ್ಯಾರೇಜ್ ಅಲ್ಲ, ಇವರು ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಿರೋದು. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಫುಲ್ ಕೂರ್ಗಿ ಮ್ಯಾರೇಜ್ ಯಾವ ಥರ ಇರುತ್ತೆ. ಆ್ಯಂಡ್ ತುಂಬ ಜನ ನಮ್ಮ ಹಸ್ಬೆಂಡ್ ಸೈಡ್ ಕಸಿನ್ಸ್ ಎಲ್ಲ ಬಂದಿದ್ದರು. ಇವರೆಲ್ಲ ನಮ್ಮ ಅತ್ತೆ ಕಡೆಯವರು, ಅತ್ತೆಯವರ ಸಿಸ್ಟರ್ ಮಕ್ಕಳು, ಅವನ್ನೆಲ್ಲ ಮೀಟ್ ಮಾಡಿದೆ. ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಸ್ವಲ್ಪ ಜನನ ಆಲ್ರೆಡಿ ಮೀಟ್ ಮಾಡಿದ್ದೆ, ಸ್ವಲ್ಪ ಜನನ ಫಸ್ಟ್ ಟೈಮ್ ಮಾತಾಡಿಸಿದ್ದು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು, ಟ್ರೀಟ್ ಮಾಡಿದ್ರು.
ಕಡೆ ಸೈಡಲ್ಲೆಲ್ಲ ನಾವು ಫುಲ್ ವೆಜ್ ಮಾಡಿಸ್ತೀವಲ್ವ ಮದುವೆಗೆ ಅಂದರೆ ಬೀಗ್ರೂಟಕ್ಕೆಲ್ಲ ನಾನ್ ವೆಜ್ ಮಾಡಿಸ್ತೀವಿ. ಬಟ್ ಈ ಕಡೆ ಎಲ್ಲ ಕೂರ್ಗ್ ಸ್ಟೈಲಲ್ಲಿ ಯಾವ ಥರ ಅಂದರೆ ಫುಲ್ ಕಂಪ್ಲೀಟ್ ನಾನ್ ವೆಜ್ ಇರುತ್ತೆ. ಸ್ನ್ಯಾಕ್ಸಿಂದ ಹಿಡಿದು ಊಟ ಎಲ್ಲ ಕೂಡ ನಾನ್ ವೆಜ್ಜೇ ಮಾಡಿಸೋದು ಅವರು. ತುಂಬಾ ಚೆನ್ನಾಗಿತ್ತು. ನಾನು ಊಟ ಕೂಡ ತುಂಬಾ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ಸೊ ಅಷ್ಟೊಂದು ಯಾರೂ ನನಗೆ ಗೊತ್ತಿರಲಿಲ್ಲ. ಬಟ್ ಕ್ಲೋಸ್ ಆಗಿರಲಿಲ್ಲ ಅಷ್ಟೇ, ಮೇಲ್ಮೇಲೆ ಗೊತ್ತಿತ್ತು. ಸೊ ಅದಕ್ಕಾಗಿ ನಾನು ಜಾಸ್ತಿ ವೀಡಿಯೋದಲ್ಲಿ ಎಲ್ಲೂ ಬಂದಿಲ್ಲ, ನಾನೇ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಊಟಕ್ಕೆ ಕೂಡ ಟೈಮ್ ಆಗಿತ್ತು. ನಾನು ಕೂಡ ಊಟ ಮಾಡೋಣ ಅಂತ ಹೊರಟೆ. ಬಟ್ ನನ್ನ ಮಗಳನ್ನ ಕರ್ಕೊಂಡು ಊಟ ಮಾಡೋದಾಗಲಿ ಎಂಜಾಯ್ ಮಾಡೋದಾಗಲಿ ಸ್ವಲ್ಪ ಕಷ್ಟ. ಅವಳಂತೂ ಒಂದು ಕಡೆ ಕೂತ್ಕೊಳ್ತಾ ಇರಲಿಲ್ಲ. ಹೆಂಗೆ ಓಡ್ತಾ ಇದ್ಲು ಅಂದರೆ, ಮನೇಲಿದ್ದಾಗ ಈ ಥರ ಆಡೋದೇ ಇಲ್ಲ. ಹೊರ್ಗಡೆ ಹೋದಾಗ ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ. ಅವಳನ್ನ ಕೊನೆಗೆ ಕೂರಿಸಿ ಒಂದು ಸ್ವಲ್ಪ ಜ್ಯೂಸ್ ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಇಲ್ಲ, ಮದುವೆ ಆಗ್ತಿದ್ದಾರಲ್ಲ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೆಲುಗು ಆ್ಯಂಡ್ ತಮಿಳ್ ಸೀರಿಯಲಲ್ಲಿ ಫೇಮಸ್ ಆಗಿದ್ದಾರೆ. ಅಷ್ಟೊಂದು ಕನ್ನಡದಲ್ಲಿ ಅಷ್ಟು ಫೇಮಸ್ ಆಗಿಲ್ಲ. ಅದಕ್ಕಾಗಿ ತುಂಬ ಜನ ಸೀರಿಯಲ್ ಆ್ಯಕ್ಟರ್ಸ್ ಕೂಡ ಬಂದಿದ್ದರು. ಬಟ್ ಅವರು ತಮಿಳ್ ಆ್ಯಂಡ್ ತೆಲುಗು ಅವರು. ಕನ್ನಡದವರು ಗಟ್ಟಿಮೇಳ ಸೀರಿಯಲಲ್ಲಿ ಮಾಡ್ತಾರೆ ನೋಡಿ, ಇವ್ರ ನೇಮ್ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಫೇಸ್ ಚೆನ್ನಾಗಿ ಗೊತ್ತಿತ್ತು. ಅವ್ರನ್ನೂ ಕೂಡ ಮೀಟ್ ಮಾಡಿದೆ, ಒಂದು ಸೆಲ್ಫಿ ಕೂಡ ತೊಗೊಂಡೆ ಅವ್ರ ಜೊತೆ. ಆ್ಯಂಡ್ ಕೂರ್ಗಿ ಮ್ಯಾರೇಜಲ್ಲಿ ನಾನ್ ವೆಜ್ ಡ್ರಿಂಕ್ಸ್ ಹೇಗೆ ಫೇಮಸ್ಸೋ, ಡ್ಯಾನ್ಸ್ ಕೂಡ ಅದರಲ್ಲಿ ನಂಬರ್ 1. ಸೊ ಇವಾಗ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬರೋಣ. ನೀವು ಎಂಜಾಯ್ ಮಾಡಿ. ಮದುವೆ ಹುಡುಗಿ ಇವ್ರು ಬಂದು ಅಕ್ಷಿತಾ ಬೋಪಯ್ಯ ಅಂತ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾರೆ. ಹಾಗೆ ತೆಲುಗು ತಮಿಳ್ ಸೀರಿಯಲ್ಸಲ್ಲೆಲ್ಲ ತುಂಬ ಫೇಮಸ್ ಆಗಿದ್ದಾರೆ. ಡ್ಯಾನ್ಸ್ ನೋಡಿದ್ರೆ ನನ್ನ ಮಗಳು ಏನೋ ಎಂಜಾಯ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕೂಡ ಕರೆದ್ರು. ಬಟ್ ನಾನು ಫಸ್ಟ್ ಟೈಮ್ ಹೋಗಿರೋದಲ್ವ, ಸ್ವಲ್ಪ ಏನಾದರೂ ಡ್ಯಾನ್ಸ್ ಏನಾದರೂ ಮಿಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕಾ ಮಾಡೇ ಮಾಡ್ತೀನಿ. ಕೂರ್ಗಿ ಮ್ಯಾರೇಜ್ ಅಂದರೆ ನಂಬರ್ 1 ಎಂಜಾಯ್ ಮಾಡೋದಕ್ಕಂತೂ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. Bappa notte, questa ಕುಪ್ಪಿ ಬಪ್ಪ ಊದು ಹಿಂಗ ಆಡ ನೋಟು ನಾಡ ಕೊಕ್ಕರೆ ಸೆಟ್ ಬಪ್ಪ ನಾಡ ಸಂಸಾರ ಅದ್ರ ಸ್ಟೈಲ್ ಊದಿನಿಂಗ ಕೊಟ್ಟಿನಿಂಗ. ಈ ಅಂಕಲ್ ಇವಾಗ ಹಾಡಿದ್ರಲ್ಲ, ಅವರಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಎಲ್ಲರೂ. ಇವಾಗ ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಆಯಿತು. ಬಟ್ ನಾರ್ಮಲ್ ಕೂರ್ಗಿ ಮ್ಯಾರೇಜ್ ಆಗಿದ್ದಿದ್ರೆ ಹುಡುಗಿಗೆ ನೀರು
ನ ತಲೆ ಮೇಲೆ ಇರಿಸ್ಕೊಂಡು ಅವ್ರದ್ದು ಪೇಷನ್ಸ್ ಲೆವೆಲ್ ಎಷ್ಟಿರುತ್ತೆ ಅದನ್ನು ನಾನು ಬೇರೆ ಎಲ್ಲೋ ಮೂವಿ ಇಲ್ಲ ಅಂದರೆ ಶಾರ್ಟ್ ಮೂವಿಲಿ ನೋಡಿದ್ದೆ. ಅದು ಒಂದು 3 to 4 ಅವರ್ಸ್ ಅಂತೂ ಮಿನಿಮಮ್ ಮಾಡ್ತಾರೆ. ಬಟ್ ಇವತ್ತು ಆಗಲಿಲ್ಲ ಅದೆಲ್ಲ. ಬೇಗನೆ ಡ್ಯಾನ್ಸ್ ಎಲ್ಲ ಮುಗೀತು. 1-2 ಅವರಲ್ಲೆಲ್ಲ ಮುಗೀತು ಡ್ಯಾನ್ಸ್. ಇವಾಗ ಬ್ರೈಡ್ ಕೂಡ ಅವರ ಹಸ್ಬೆಂಡ್ ಮನೆಗೆ ಹೊರಡ್ತಿದ್ದಾರೆ. ಬಟ್ ಹೊರಡ್ಬೇಕಾದ್ರೂ ಇವರು ಡ್ಯಾನ್ಸ್ ಆಡಿಬಿಟ್ಟೆ ಕಳಿಸ್ಬೇಕಂತೆ. ನನಗೆ ಅಷ್ಟೊಂದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಥರ ಅಂತ. ಬಟ್ ಹೊರಡ್ಬೇಕಾದ್ರೂ ಕೂಡ ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡಿಕೊಂಡೇ ಅವ್ರನ್ನ ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ. ಅಪ್ಪ ಇವಳು ಬರೀ ಅವಾಗಿಂದ ಡ್ಯಾನ್ಸೇ ತೋರಿಸ್ತಾಳೆ ಅಂದ್ಕೋಬೇಡಿ. ಬಟ್ ಈ ಮ್ಯಾರೇಜ್ ಇದೇ ಥರನೇ ಇರೋದು. ನಿಮಗೇನಾದರೂ ಕೂರ್ಗಿ ಮ್ಯಾರೇಜ್ಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಒಂದು ಸಲ ಹೋಗಿ ತುಂಬಾ ಎಂಜಾಯ್ ಮಾಡ್ತೀರಾ. ಸೈಡಲ್ಲೆಲ್ಲ ಆದರೆ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಅಳ್ಕೊಂಡು ಇರ್ತಾಯಿದ್ರು. ಬಟ್ ಈ ಕಡೆ ನನಗೆ ಖುಷಿ ಆಯಿತು. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಒಂದು ಹೆಣ್ಮಗುನ ಇನ್ನೊಂದು ಮನೆಗೆ ಕಳಿಸ್ಕೊಡ್ತಿರೋದು ಅಂತ ಹೇಳಿ ನಾನು ಅಳಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಅವ್ರವ್ರ ಕಲ್ಚರ್ ಅವ್ರಿಗೆ ಬಿಟ್ಟಿದ್ದಲ್ವ. ಅವ್ರ ಸೈಡ್ ಈ ಥರ ಮಾಡ್ತಾರೆ, ನಮ್ಮ ಸೈಡ್ ನಾವು ಆ ಥರ ಮಾಡ್ತೀವಿ. ಅದೇನೂ ಮಾಡೋದಕ್ಕಾಗಲ್ಲ. ಆಲ್ಮೋಸ್ಟ್ ಬ್ರೈಡ್ ಅವ್ರ ಮನೆಗೆ ಹೊರಟ್ಮೇಲೆ ನಾವು ಕೂಡ ಎಲ್ಲರೂ ಆಶೀರ್ವಾದ ತೊಗೊಂಡು ದೊಡ್ಡವ್ರದ್ದು ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಕಡೆನೂ ತೊಗೋತೀವಿ, ಅದರಲ್ಲೇನಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಷಲ್ ಏನಂದರೆ ನಾವು ಹೋದ ತಕ್ಷಣ ನಮಸ್ಕಾರ ಮಾಡ್ತೀವಿ. ವಾಪಸ್ ಮನೆಗೆ ಹೋಗ್ಬೇಕಾದ್ರೂ ಮಾಡಬೇಕು. ಸೊ ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಇವಾಗ ನಾವು ಸ್ಟೇ ಆಗಿದ್ವಲ್ಲ ನಮ್ಮ ಕಸಿನ್ ಮನೆಯಲ್ಲಿ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಮತ್ತು ಇವತ್ತು ಇವರು ಚಂದ ಇದೆಲ್ಲ ಕೊರಗಿನ ಸೀನರಿ. ಸೊ ಅಟ್ಲೀಸ್ಟ್ ಇವಾಗ ಆದರೂ ಎಲ್ಲರೂ ಹೊರಗಡೆ ಹೋಗೋಣ ಅಂದರೆ ಆಗಲಿಲ್ಲ. ಇನ್ನೊಬ್ಬರು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವ್ರ ಮನೆ ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಅನಿಸುತ್ತೆ. ಅವರು ಕೂಡ ಇನ್ವೈಟ್ ಮಾಡಿದ್ರು, ಬಂದಿರಲಿಲ್ಲ. ಒಂದು ಸಲನೂ ಹೋಗಿಲ್ಲ ಯಾರ ಮನೆಗೂ ಕೂಡ. ಸೊ ಅಲ್ಲಿ ಮತ್ತೆ ಇವಾಗ ಅಲ್ಲಿ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಹೋಗೋಣ ಅಂತ ಹೇಳಿ ಬಂದ್ವಿ ಮನೆಗೆ. ನಾನು ಮಾರ್ನಿಂಗ್ ಕೂಡ ಬೇಗ ಹೊರಟೆ, ನೈಟ್ ಕೂಡ ಲೇಟಾಗಿತ್ತಲ್ಲ. ಸೊ ಇವಾಗ ಇಲ್ಲಿ ಈ ಮನೆಯೂ ಕೂಡ ಸಿಂಪಲ್ಲಾಗಿ ಹೋಗ್ಬಿಟ್ಟು ಥರ ಮಾಡ್ತಾಯಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ಅವರ ಮಾವ ಅವರ ಮನೆ. ಇದಿರೋದು ವಿರಾಜ್ಪೇಟ್. ಆ್ಯಕ್ಚುಲಿ ವಿರಾಜ್ಪೇಟೆ ಸಿಟಿಯಿಂದ ಸ್ವಲ್ಪ 1-2 ಕಿಲೋಮೀಟರಲ್ಲಿರೋದು. ನನಗೆ ಯಾವ ಊರು ಅಂತ ಕೂಡ ಒಂದು ಸರಿಯಾಗಿ ನೋಡಿಲ್ಲ. ಇದು ತುಂಬ ಚೆನ್ನಾಗಿತ್ತು. ಎಲ್ಲರ ಮನೆಯಲ್ಲೂ ತುಂಬಾ ಪಾಟ್ಸ್ ಇಟ್ಕೊಂಡಿರ್ತಾರೆ. ಅಲ್ಲಿ ಫಸ್ಟೇ ಅಷ್ಟು ಚೆನ್ನಾಗಿರುತ್ತೆ ನೇಚರು. ಜೊತೆಗೆ ಎಲ್ಲರ ಮನೆಯಲ್ಲೂ ಮಿನಿಮಮ್ ಒಂದು 50 ಪಾಟ್ಸ್ ಆದರೂ ಇಟ್ಟಿರ್ತಾರೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಫಸ್ಟೇ ಅಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ವೆದರ್ ಜೊತೆ ಇದು ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ. ಎಲ್ಲರ ಮನೆ ಮುಂದೆ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಾನು ಹಾಗೆ ಗ್ಯಾಪಲ್ಲಿ ಒಂದು ಮದುವೆ ಮನೇಲಿ ಒಂದು ಫೋಟೋ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಇಲ್ಲಿ ಚೆನ್ನಾಗಿತ್ತಲ್ಲ, ಇಲ್ಲೇ ಹಾಗೆ ಸೆಲ್ಫಿ ಮತ್ತು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ನಮ್ಮ ಪಾಪು ಅಂದ್ಕೊಂಡೆ ನಾನು ಇವಳು ಇಷ್ಟು ಬೇಗ ಅಡ್ಜಸ್ಟ್ ಆಗ್ತಾಳ ಅಂತ. ಬಟ್ ಅವಳು ನೋಡಬೇಕು ತುಂಬ ದಿನದಿಂದ ಗೊತ್ತು ಅನ್ನೋ ಥರ ಆಡ್ತಾಳೆ. ಅವ್ರ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿದ್ಲು ಅಂದರೆ ನನ್ನ ಕೇಳ್ತಾನೆ ಇರಲಿಲ್ಲ, ಯಾರನ್ನೂ ಕೂಡ ಕೇಳ್ತಾ ಇರಲಿಲ್ಲ. ಅವ್ರ ಜೊತೆ ತುಂಬ ಬೇಗ ಅಡ್ಜಸ್ಟ್ ಆಗಿಬಿಟ್ಲು, ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅವಳಿಗೆ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ. ಹಾಗೆ ಮುಂದೆ ನೋಡಿ ಅವ್ರ ಕಸಿನ್ ಮನೆಗೆ ಕರೆದಿದ್ರು ಅಂತ ಹೇಳಿದ್ನಲ್ಲ, ಅಲ್ಲೋಗಿದ್ವಿ. ಅವಳು ಅಲ್ಲಿ ಮಕ್ಕಳು ಬೇರೆ ಇದ್ದರು, ವಾಪಸ್ ಬರೋಕ್ಕೆ ರೆಡಿ ಇಲ್ಲ, ಬೇಡ ಅಂತ ಹೇಳ್ತಿದ್ದಾಳೆ. ನಾನು ಬರಲ್ಲ ಹೋಗಿ ಅಂತ ಹೇಳಿ. ಸೊ ಹಾಗೆ ಈ ಥರ ವೀಡಿಯೋ ಎಲ್ಲ ಮಾಡಿಕೊಂಡು ಕಾಫಿ ಕೂಡ ಕುಡ್ಕೊಂಡು ಇನ್ನೊಬ್ಬರು ಕಸಿನ್ ಮನೆಗೆ ಬೇರೆ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ಬೇಗ ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಫೋಟೋ ಒಂದು ಕೂಡ ಇರಲಿಲ್ಲ. ಸೊ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದರೆ
ಆಲ್ಮೋಸ್ಟ್ ಕತ್ಲೆ ಆಗ್ಬಿಟ್ಟಿತ್ತು, ಅಷ್ಟೊಂದು ಚೆನ್ನಾಗೇ ಬಂದಿಲ್ಲ. ಫೋಟೋಸ್ ಕೂಡ ಬಿಡು, ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋದಾಗ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಮತ್ತೆ ಬಂದಿದ್ದೀವಿ. ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ವ ಮದುವೆಗೆ. ಸೊ ಬನ್ನಿ, ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಫೋಟೋ ವಿಡಿಯೋಸ್ ಕೂಡ ಜಾಸ್ತಿ ತೊಗೊಳೋದಕ್ಕಾಗಿಲ್ಲ. ಇದೇ ನನ್ನ ಔಟ್ಫಿಟ್. ಅಲ್ಲೆಲ್ಲ ಯಾರೂ ನಂಗೆ ಪರಿಚಯ ಇರದೇ ಇರೋ ಕಾರಣ ನನ್ನ ವೀಡಿಯೋಸ್ ಇಲ್ಲ, ಬರೀ ನಾನೇ ತೆಗ್ದಿರೋದು. ಸೊ ಇದೇ ನನ್ನ ಸ್ಯಾರಿ. ಚೆನ್ನಾಗಿದೆ ಸ್ಯಾರಿ, ನಂಗೆ ಇಷ್ಟ ಆಯಿತು. ಸ್ವಲ್ಪ ಜನ ಚೆನ್ನಾಗಿದೆ ಅಂತ ಹೇಳಿದರು. ಫಸ್ಟ್ ಟೈಮ್ ಬಂದಿದ್ದು, ತುಂಬ ಖುಷಿ ಆಯಿತು. ಮನೆಗೆ ಹೋಗ್ತಾ ಇದ್ದೀವಿ, ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹಾಗೆ ನಮ್ಮ ಬಾಬಾ ಕೂಡ ಬಂದಿದ್ದರು, ಅವ್ರ ಜೊತೆ ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಅವರಂತೂ ತುಂಬಾ ಕಾಮಿಡಿ ಮಾಡ್ತಿರ್ತಾರೆ. ಅವ್ರಿಗೆ ಕೂರ್ಗಿ ಭಾಷೆಯಲ್ಲಿ ದೊಡ್ಡಪ್ಪಂಗೆ ಬಲ್ಯಪ್ಪ ಅಂತ ಕರೀತಾರೆ. ನಮ್ಮ ಪಾಪುಗೆ ಅದನ್ನು ಹೇಳ್ಕೊಡ್ತಾ ಇದ್ವಿ. ಅವಳಿಗೆ ಫುಲ್ ಪ್ರೊನೌನ್ಸಿಯೇಷನ್ ಅಷ್ಟೊಂದು ಬರ್ತಾ ಇರಲಿಲ್ಲ, ಅದನ್ನೇ ಕಾಮಿಡಿ ಮಾಡಿಕೊಂಡು ಹೊರಟ್ವಿ. ಇವಾಗ ಬಲ್ಯಪ್ಪ ಅವ್ನು ಕಾಲ್ ಮಾಡಿತ್ತು, ಅವನು ರಿಸೀವ್ನ ಅಟ್ಲೀಸ್ಟ್ ನನ್ನ ಜಂಪು ಫೋನ್ ಮಾಡಿದಲ್ಲ ಬೋಂಡು ಬೊಂಜು ಅವನ ಆಯಾ ಬ್ರೋ, ನಂಗೆ ಹೊರಡು ಆ ಟೈಮ್ ವೇಸ್ಟ್ ಆಗಿದೆ ಎಲ್ಲಿ ಮಾತ್ರ ಬೋಂಡು. ಸರಿ ಬಾ ಹೆಂಗೆ ಅಜ್ಜಕ್ಕ ಮಾರ್ನಿಂಗ್ ಹೊತ್ತು ಚೆನ್ನಾಗಿರುತ್ತೆ. ಸೊ ಇವಾಗ ಬಂದು ರೀಚ್ ಆದ್ವಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು ಮನೆ ಮತ್ತು ವೆದರ್ ಎಲ್ಲ. ಬಟ್ ನೈಟ್ ಆಗಿರೋದ್ರಿಂದ ನಾನು ಎಲ್ಲ ಮಿಸ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಾವು ರೀಚ್ ಆದಾಗ ಒಂದು 8 o'clock ಅನಿಸುತ್ತೆ. ಚೆನ್ನಾಗಿತ್ತು ಈ ಮನೆ ಕೂಡ. ಇದನ್ನು ಕೂಡ ಸಿಂಪಲಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಚಪಾತಿ എന്നത്ത ഒരു ಬೇಜಾರತ್ರ ಸಂಗತಿ. ನಂಗೆಲ್ಲ ಸುಮಾರು ಆಡ್ತೀನಿ. ತೋರಿಸಿ ಮೇಲ್ಗಡೆ ಹೆಂಗಿದೆ. ಮಾರ್ನಿಂಗ್ ಬರಬೇಕಿತ್ತು, ಚೆನ್ನಾಗಿರುತ್ತೆ. ಮಾರ್ನಿಂಗ್ ವೈವ್ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬರಬೇಕಿತ್ತು ಒಂದೇ. ಇವತ್ತು ಕರ್ಕೊಂಡ್ಬಂದಿರತ್ತೆ ದೊಡ್ಡ ಏನಕ್ಕೆ ಬರಲ್ಲ? ಇದೇನಕ್ಕೆ ರೂಮು? ಎಕ್ಸ್ಟ್ರಾ ಎಲ್ಲ ಗೆಸ್ಟ್ ಎಲ್ಲ ಬಂದರೆ ಇರಲಿಲ್ಲ. ಚಿಕ್ಕಮ್ಮ ಅಲ್ಲಿ ಹಾಗೆ ಬ್ಯಾಕ್ ಸೈಡಲ್ಲಿ ಒಂದು ತೋಟ ಕೂಡ ಇತ್ತು. ತುಂಬ ಚೆನ್ನಾಗಿರುತ್ತಂತೆ ಅದು ಮಾರ್ನಿಂಗ್ ವ್ಯೂ ನೋಡೋದಕ್ಕೆ. ಬಟ್ ನೈಟ್ ಹೋಗಿದ್ದಲ್ವ, ಏನೂ ಕಾಣಿಸಿಲ್ಲ. ಬಟ್ ಆದರೂ ನಾನು ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ಕರ್ಕೊಂಡೋಗಿದ್ದೆ. ಏನು ಅಂದರೆ ಏನೂ ಕಾಣಿಸಿಲ್ಲ. ಸ್ವಲ್ಪ ಟಾರ್ಚ್ ಹಾಕ್ಕೊಂಡು ಅದನ್ನು ಕೂಡ ಕವರ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ಸೌಂಡ್ ಕೇಳಿಸ್ಕೊಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಹಳ್ಳಿ ಲೈಫೇ ನನಗಂತೂ ತುಂಬಾ ಇಷ್ಟ. ಫ್ಯೂಚರಲ್ಲಿ ನೋಡಬೇಕು, ಆ ಥರ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ದೀವಿ ಗೊತ್ತಾ,
ಎಲ್ಲೋಗ್ತಾ ಇದ್ದೀವಿ? ಊಟದ ಮಧ್ಯದಲ್ಲಿ ಇರುವ ಮನೆ ಏನು ಕಾಣಿಸ್ತಲ್ಲ, ನಿಮ್ಮ ಬಾಡಿ ಕಾಣಿಸ್ತೈತಿ. ಎಲ್ಲಿ ಇರಿ ಇಲ್ಲಿ ನೋಡಿ. ಸರಿ, ಮುಂದೆ ಲೈಟ್ ಇಟ್ಕೊಳ್ಳಿ. ಅವ್ರ ಚಿಕ್ಕಮ್ಮ ಅವರ ಮನೆ ಬ್ಯಾಕ್ ಸೈಡು ತೋಟದ ಮಧ್ಯದಲ್ಲಿ ಒಂದು ಮನೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ತುಂಬಾ ಕತ್ಲೆ ಇತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ನನಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿ, ಏನಾದರೂ ಆ ಥರ ನೋಡಬೇಕು ಅಂತ. ಹಾಗೆ ನೋಡಿ, ಅಲ್ಲೊಂದು ಹಾವಿದೆ ಅಂತ ಕೂಡ ಎದುರಿಸ್ತಿದ್ದಾರೆ. ಇಲ್ಲಿ ಯಾವುದೇ ಥರ ಇಲ್ಲ, ಇಲ್ಲಿ ಯಾವುದೆಲ್ಲ ಇಲ್ಲೇ ಇದೆ. ಇದೇನಿಲ್ಲ, ಬರೀ ಅಡಿಕೆ ತೋಟನ. ಹಾಂ, ಅಲ್ಲಿ ಕಾಣಿಸ್ತಲ್ವಾ? ಎಲ್ಲಿ ಹೋಗ್ತದೆ ನೋಡು. ಎಲ್ಲೋಯ್ತೈತೆ? ಯಪ್ಪ, ಯಾವಾಗ ಹೋಯ್ತು? ಯಪ್ಪ, ಇಲ್ಲೇ ಇರುತ್ತೆ, ಇಲ್ಲೇ ಮಲಗಿರ್ತಾವ ಅವನೇನು. ಕಚ್ಚಾವಿರಲ್ವಾ? ನಿಮ್ದ ಫೋನ್ ಇದು? ಸೊ ಹಾಗೆ ಲೈಟಾಗಿ ಕತ್ಲಲ್ಲೇ ನಾನು ಬಿಡ್ದೇನೆ, ಪರವಾಗಿಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹೋಮ್ ಟೂರ್ ಸಿಂಪಲ್ಲಾಗಿ ಮಾಡಿದ್ದೀನಿ ಅನಿಸುತ್ತೆ. ಅವರು ತೋಟಕ್ಕೆ ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಏನೂ ಕಾಣಿಸಿಲ್ಲ, ಬಟ್ ಎಲ್ಲ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಆಲ್ಮೋಸ್ಟ್ 10 o'clock ಅನಿಸುತ್ತೆ. ಇವಾಗ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದರು, ಅದೆಲ್ಲ ತಿಂದ್ಕೊಂಡು ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಕರಿ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಒಂಥರ ಮುಜುಗರ, ಫಸ್ಟ್ ಟೈಮ್ ಹೋಗಿರೋದಲ್ವ. ಸೊ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ, ಅದನ್ನೆಲ್ಲ ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಅಂದ್ಕೊಂಡಿದ್ದೆ ಅಲ್ವಾ, ಮಾರ್ನಿಂಗ್ ಅಟ್ಲೀಸ್ಟ್ ಬೇಗ ಎದ್ದೇಳಬೇಕು ಅಂತ. 6:30 ಆಗಿತ್ತು ಎದ್ದೇಳೋಷ್ಟರಲ್ಲಿ, ಬಟ್ ಈಗೆಲ್ಲ ಬೇಗನೆ ಬೆಳಕಾಗಿಬಿಡುತ್ತೆ ಅಲ್ವಾ. ಆದರೂ ಸ್ವಲ್ಪ ಸ್ವಲ್ಪ ಮಂಜೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ ಈ ವ್ಯೂ ಅಂದರೆ ತುಂಬ ಇಷ್ಟ. ನಾವು ಬ್ಯಾಂಗ್ಳೂರು ಕೂಡ ಬೇಗ ಹೊರಡಬೇಕಿತ್ತು, ಮತ್ತು ಏನು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಹೊರಡ್ವಿ. ಈ ಥರ ಇತ್ತು ಮನೆ, ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡ್. ಸೊ ನಾವು ಎದ್ದಿದ್ದೇನು 6:30, ಸಾರಿ ಇಲ್ಲ 5:30ಗೆ ಎದ್ದಿದ್ದು. ಎಲ್ಲ ರೆಡಿ ಆಗೋಷ್ಟರಲ್ಲಿ, ನಾವು ಓಡೋಷ್ಟರಲ್ಲಿ 7 o'clock ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಎದ್ದು ಹೇಳೋಕ್ಕಾಗಲ್ಲ. ನನಗಂತೂ ಈ ಥರ ವೆದರ್ ಅಂದರೆ ಆವಾಗಿಂದಲೂ ಇಷ್ಟ. ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ನಿಮಗೂ ಸ್ವಲ್ಪ ಲೈಟಾಗಿ ತೋರಿಸ್ತೀನಿ ಮಡಿಕೇರಿನ, ನೋಡ್ಕೊಂಡು ಬನ್ನಿ. ಆ ನೇಚರ್ ನೋಡಿ, ತುಂಬಾ ಮನಸ್ಸಿಗೆ ಹಾಗೆ ಕಣ್ಣಿಗೆ ಹಿತ ಅಂತಲೇ ಹೇಳ್ಬೋದು. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ನಾನು ಬರಬೇಕಾದ್ರೆ ಇಲ್ಲಿ ಸೈಡೆಲ್ಲ ಇತ್ತು ಅಂತ. ಮಾರ್ನಿಂಗ್ ಅಂತೂ ಸ್ವಲ್ಪ ಕಡಿಮೆ ಅದು. ಸೊ ಅಲ್ಲಿ ಜಿಂಕೆ ಕೂಡ ಸಿಕ್ತು, ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದಾಗಿತ್ತು ನಮ್ಮ ಮಡಿಕೇರಿ ವೆಡ್ಡಿಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇಷ್ಟ ಆಗಿದ್ದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.